ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಶಾಲು ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಗಳು ದೇವಮಕ್ಕಳೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ಕೃಪೆ ವರಗಳಿಂದ ನಿಮ್ಮನ್ನು ನೋಡಿದ್ರಲ್ಲಿ ಭಾಳ ಸಂತೋಷವಾಗಿದ್ದೇನೆ. ನನ್ನ ಹೆಸರು ಪ್ರವೀಣ್ ಎಂಬುದಾಗಿ. ನನ್ನ ವಿಡಿಯೋ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಪ್ರತಿದಿನ ಬೆಳಿಗ್ಗೆ ಬರ್ತೀನಿ. ದಯಮಾಡಿ ದೇವರೊಂದಿಗೆ ಪ್ರತಿದಿನ ಎಂಬುದಾಗಿ ನಾನು ಈ ಕಾರ್ಯಕ್ರಮ ಮಾಡ್ತೀನಿ. ದಯಮಾಡಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಂಬುದಾಗಿ ನಾನು ಕೇಳ್ಕೊಳ್ತೇನೆ. ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವಾದಿಸ್ತಾರೆ. ಪ್ರೀತಿಗಳು ದೇವ ಮಕ್ಕಳು, ಈ ದಿನ ಬೆಳಗ್ಗೆ ಜಾವನದಲ್ಲಿ ದೇವರು ನಾನು ಒಳ್ಳೆಯ ವಾಕ್ಯನ ಕೊಟ್ಟಿದ್ದಾನೆ. ದಾವಿದನ ಬರೆದ ಕೀರ್ತನೆ 118ನೇ 14ನೇ ವಾಕ್ಯ ನಿಮಗಾಗಿ ನಾನು ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದಿರುವೆ ತೆಗೆದು ಓದಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ದಾವಿದನ ಬರೆದ ಕೀರ್ತನೆ 118ನೇ 14ನೇ ವಾಕ್ಯ. ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು ಎಂಬುದಾಗಿ. ಆಮೀನ್. ದೇವರಿಂದ ನಮಗೆ ಬಲ ಕೊಡ್ತಾರ ಮತ್ತೆ ನಮಗೆ ರಕ್ಷಣೆ ಉಂಟಾಯಿತು ಎಂಬುದಾಗಿ ದಾವಿದನ್ ಹೇಳ್ತಾ ಇದ್ದೇನೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಮಗೆ ಬಲಹೀನರು, ನಾವು ಮನುಷ್ಯರು, ನಮಗೆ ಬಲ ಸಾಲದು. ಆದರೆ ದೇವ್ರು ಹೇಳ್ತಾನೆ, ನಾನು ನಿಮಗೆ ಬಲ ಕೊಡ್ತೀನಿ ಮತ್ತೆ ನಾನು ರಕ್ಷಣೆ ಉಂಟು ಮಾಡ್ತೀನಿ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಾವು ದೇವರ ಜೊತೆಲಿ ಇರಬೇಕು. ಈ ನೂತನ ದಿನ ದೇವ್ರು ಕೊಟ್ಟಿದ್ದಾರೆ, ಇದು ಹೊಸ ದಿನ ಎಂಬುದಾಗಿ ಹೇಳ್ಬೋದು. ಈ ಹೊಸ ದಿನ ರಕ್ಷಣೆಯ ಒಂದು ಸೂಚನೆ ಆಗಿರ್ಬೋದು. ಯಾವುದಂದ್ರೆ ಎಲ್ಲ ಕಡೆ ಖರ್ಜೂರ ಹಬ್ಬ ಆಚರಿಸ್ತಾರೆ. ಪ್ಲಾಮ್ ಸಂಡೇ, ಎಲ್ಲರಿಗೂ ಹ್ಯಾಪಿ ಪ್ಲಾಮ್ ಸಂಡೇ ಮತ್ತು ಖರ್ಜೂರ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ದೇವರು ಈ ದಿನ ದೇವ್ರು ವಿಶೇಷವಾಗಿ ನಿಮ್ಮನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸ್ತಾರೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ದಾವಿದನೇ ಅದೇ ಥರ ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ರಕ್ಷಣೆ ಎಂಬುದಾಗಿ. ಹೌದು ಪ್ರೀತಿಯ ದೇವ ಮಕ್ಕಳೇ, ಯಾರು ನಮಗೆ ರಕ್ಷಣೆ ಕೊಡೋದಿಲ್ಲ, ಆದರೆ ಬದಲಾಗಿ ದೇವರು ನಮ್ಮನ್ನು ರಕ್ಷಿಸ್ತಾನೆ. ಅದೇ ಥರ ನೋಡುವುದಾದರೆ ಪ್ರೀತಿಯ ದೇವ ಮಕ್ಕಳೇ, ನೋಡುವುದಾದರೆ ವಿಮೋಚನೆ ಕಾಂಡ 15ನೇ ಅಧ್ಯಾಯ 2ನೇ ವಾಕ್ಯನು ಹೇಳ್ತದೆ, ದೇವರೇ ನೀನೇ ನನಗೆ ಬಲವು ರಕ್ಷಣೆಯೂ ಆಗಿದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರೀತಿಯ ಮಕ್ಕಳೇ. ಅದೇ ಥರ ನೋಡುವುದಾದರೆ ಯೆಶಾಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 2ನೇ ವಾಕ್ಯ ಹೀಗೆ ಹೇಳ್ತದೆ. ಅದೇ ಥರ ನೋಡುವುದಾದರೆ ಯೆಶಾಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ ಹೇಳ್ತದೆ, 12ನೇ ಅಧ್ಯಾಯ 2ನೇ ವಾಕ್ಯ ಹೇಳ್ತದೆ, ಈಗೋ ದೇವರೇ ನನಗೆ ರಕ್ಷಣೆ, ನಾನು ಹೆದರದೆ ಭರವಸವಿಡುನು, ನನ್ನ ಬಲವು ಕೀರ್ತನೆಯು ಯಾಹುವೆ, ಯೆಹೋವನ ಅಷ್ಟೇ. ಆಮೇನ್. ನಾನು ಹೆದರುವುದು, ಈಗೋ ದೇವರೇ ನನಗೆ ರಕ್ಷಣೆ. ಹೌದು, ದೇವರು ನಮಗೆ ರಕ್ಷಣೆ. ನಾವು ಯಾಕೆ ಹೆದರಬೇಕು? ಅಯ್ಯೋ ನನಗೆ ಈ ಥರ ಆಗುತ್ತೆ, ನಾನು ಭಯ ಪಡ್ತಾ ಇದ್ದೇನೆ ಎಂಬುದಾಗಿ ಹೆದರದೆ ದೇವರು ನಮ್ಮನ್ನು ರಕ್ಷಿಸ್ತಾ ಇದ್ದೇನೆ ಎಂಬುದಾಗಿ ಹೇಳ್ತದೆ. ಮತ್ತೆ ನನ್ನ ಬಲವು ಕೀರ್ತನೆಯು ಯೆಹೋವ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮ್ಮನ್ನು ಸಂಗಡ ಇರುವಂಥ ದೇವರು, ನಾವು ಯಾವುದಕ್ಕೂ ಭಯ ಪಡಬೇಡದು ಎಂಬುದಾಗಿ ದಾವಿದ ಯೆಶಾಯ ಪ್ರವಾದನೆ ಹೇಳ್ತಾರೆ. ಅದೇ ಯೆಶಾಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 5ನೇ ವಾಕ್ಯ ನೋಡುವುದಾದ್ರೆ ಪ್ರೀತಿಯ ದೇವ ಮಕ್ಕಳೇ, 49ನೇ ಅಧ್ಯಾಯ 5ನೇ ವಾಕ್ಯ ಹೇಳ್ತದೆ, ಆಹಾ ನಾನು ಯೆಹೋವನ ದೃಷ್ಟಿಯಲ್ಲಿ ಮಾನ್ಯನು, ನನ್ನ ದೇವರೇ ನನಗೆ ಬಲವು, ಯಾಕೋಬನು ತನಗೆ ಸೇರಿಸಿಕೊಳ್ಳಬೇಕೆಂತಲೂ ಇಸ್ರಾಯೇಲು ತನ್ನ ಕಡೆಗೆ ಕೂಡಿ ಬರಬೇಕೆಂತಲೂ ಆತನು ಗರ್ಭದಲ್ಲೇ ನನ್ನನ್ನು ತನ್ನ ಸೇವಕನಾಗಿ ಅರ್ಪಿಸಿದ್ದಾನೆ. ಆಮೀನ್. ದೇವರು ಕರಿತಾ ಇದ್ದಾನೆ. ನೋಡಿ ಏನಂತದೆ, ನಾನು ಯೆಹೋವನ ದೃಷ್ಟಿಯಲ್ಲಿ ಮಾನ್ಯನೂ ಆಗಿರಬೇಕು. ದೇವರ ದೃಷ್ಟಿಯಲ್ಲಿ ನಾನು ಒಳ್ಳೆಯವನಾಗಿದೆಯಾ ಎಂಬುದಾಗಿ ನಾವು ತಿಳಿದುಕೊಳ್ಬೇಕು. ದೇವರ ವಾಕ್ಯ ಹೇಳ್ತದೆ, ಮಾನ್ಯನು ನನ್ನ ದೇವರೇ ನನಗೆ ಬಲವು ಎಂಬುದಾಗಿ. ನಾವು ದೇವರ ದೃಷ್ಟಿಯಲ್ಲಿ ನಾನು ಒಳ್ಳೆಯವನಾಗಿ ಜೀವಿಸಿದರೆ ಖಂಡಿತ ನಮ್ಮನ್ನು ರಕ್ಷಿಸುವಂಥ ಸರ್ವಶಕ್ತನಾಗಿದ್ದಾನೆ. ಪ್ರೀತಿಯ ದೇವ ಮಕ್ಕಳೇ, ಇನ್ನೊಂದು ವಾಕ್ಯ ಹೇಳ್ತದೆ ಪ್ರೀತಿಯ ದೇವ ಮಕ್ಕಳೇ, ಹಬಕ್ಕನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 19ನೇ ವಾಕ್ಯ ಹೇಳ್ತದೆ. ಇಲ್ಲಿ ಹೇಳ್ತದೆ, ಕರ್ತನಾದ ಯೆಹೋವನೇ ನನ್ನ ಬಲ, ಆತನು ನನ್ನ ಕಾಲನ್ನು ಜಿಂಕೆ ಕಾಲಿನಂತೆ ಚುರುಕು ಮಾಡಿ ನನ್ನ ಉನ್ನತ ಪ್ರದೇಶಗಳಲ್ಲಿ ನನ್ನನ್ನು ನಡೆಸುತ್ತಾನೆ. ಆಮೀನ್. ನೋಡಿ, ನಮ್ಮ ಕಾಲು ಚುರುಕು ಮಾಡ್ತಾರಂತೆ. ಪ್ರವಾದಿ ಯೆಶಾಯ ಪ್ರವಾದಿ ಹಬಕ್ಕಕ್ಕೆ ಹೇಳ್ತಾನೆ, ದೇವರೇ ನನ್ನ ರಕ್ಷಕನಾದ ದೇವರೇ ಕರ್ತನ ಯೆಹೋವನೇ ನನ್ನ ಬಲವು, ಆತನ ನನ್ನ ಕಾಲು
ಕಾಲನ್ನು ಜಿಂಕೆ ಕಾಲಿನಂತೆ ಮಾಡುತ್ತಾನೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಮ್ಮ ಕಾಲು ಬಲಹೀನರಾಗಿರ್ಬೋದು, ಆದರೆ ಜಿಂಕೆ ನೋಡುವುದಾದ್ರೆ ಅದು ಯಾವ ತರ ಸ್ಪೀಡ್ ಆಗಿ ಹೋಗ್ತದೆ, ಯಾರಿಗೂ ಸಿಗೋದೇ ಇಲ್ಲ. ಜಿಂಕೆ ಅಂದ್ರೆ ಯಾರು ನೋಡಿದ ತಕ್ಷಣ ಟಕಟಕ ಅಂತ ಓಡುತ್ತೆ. ಅದೇ ತರ ನಮ್ಮ ಕಾಲು ಕೂಡ ಜಿಂಕೆ ಕಾಲಿನ ಹಾಗೆ ಚುರುಕು ಮಾಡ್ತಾನೆ. ನಾವು ಯಾವುದಕ್ಕೂ ಭಯಪಡಬಾರ್ದು, ದೇವರಲ್ಲಿ ನಾವು ಭರವಸೆ ಇಡಬೇಕು. ನಾವು ದೇವರ ದೃಷ್ಟಿಯಲ್ಲಿ ಮಾನ್ಯವಾಗಿ ಮತ್ತು ಒಳ್ಳೆಯವರಾಗಿ ಜೀವಿಸುವಾಗ ದೇವರು ನಮ್ಮನ್ನು ರಕ್ಷಿಸ್ತಾನೆ. ಪ್ರೀತಿರುವ ದೇವ ಮಕ್ಕಳೇ, ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸ್ತಾರೆ. ಯಾವಾಗೂ ನಾವು ಚಿಂತೆ ಮಾಡಬಾರ್ದು, ಭಯ ಪಡಬಾರ್ದು. ದೇವರಲ್ಲಿ ನಾವು ದೃಷ್ಟಿ ಇಡಬೇಕು. ದೇವರೇ, ನೀನೇ ನನಗೆ ಸಹಾಯಕನಾಗಿರು, ನೀನೇ ನನಗೆ ರಕ್ಷಣೆ ಆಗಿರು ಎಂಬುದಾಗಿ ಹೇಳುವಾಗ, ಖಂಡಿತ ನನ್ನ ಮಗನೇ ಮಗಳೇ, ನಾನು ನಿನಗೆ ರಕ್ಷಣೆ ಮಾರ್ಗದಲ್ಲಿ ನಡೆಸ್ತೇನೆ ಎಂಬುದಾಗಿ ಹೇಳ್ತಾರೆ. ಕರ್ತನು ನಮಗೆ ಬಲವಾಗಿದ್ದಾನೆ, ಯಾವುದಕ್ಕೂ ಕೊರತೆ ಇರದೆ ನಮ್ಮನ್ನು ನಡೆಸುವಂಥ ದೇವರು. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಳ್ಳಿ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಬೆಳಗಿನ ಜಾವನಲ್ಲಿ ಈ ಮಕ್ಕಳನ್ನ ಬಲ ಕೊಡು ದೇವರೇ. ನೀನು ಹೇಳಿದ್ಯಪ್ಪ, ನಾನು ಯೆಹೋವನು ನನಗೆ ಬಲವು ರಕ್ಷಣೆ ಆಗಿದ್ದಾನೆ ಎಂಬುದಾಗಿ ದಾವೀದನ ಕೀರ್ತನೆ ಹೇಳುವ ಹಾಗೆ ಅಪ್ಪ, ಈ ಮಕ್ಕಳಿಗೆ ಬಲ ಕೊಡು. ಎಲ್ಲ ಮತ್ತೆ ಹಬಕ್ಕೂಕದ ಪ್ರವಾದನೆಯಲ್ಲಿ ನೋಡುವಾಗ ನನ್ನ ಕಾಲು ಜಿಂಕೆ ಕಾಲು ಅಂತ ಚುರುಕು ಮಾಡಿದ್ದಾರೆ ಎಂಬುದಾಗಿ ಹೇಳುವ ಹಾಗೆ ಅಪ್ಪ, ಅವ್ರ ಕಾಲಲ್ಲಿ ಬಲ ಶಕ್ತಿನ ಕೊಡು. ಒಳ್ಳೆ ಕೆಲಸ ಕಾರ್ಯದಲ್ಲಿ ಆಶೀರ್ವದಿಸು. ಅವ್ರು ಬೇಕಂತೆಲ್ಲ ಸಹಾಯ ಮಾಡಪ್ಪ. ಈ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರ ಮಕ್ಕಳನ್ನ ಆಶೀರ್ವದಿಸಿ ಕಾಪಾಡಬೇಕಪ್ಪ ಅಂತ ಪ್ರಾರ್ಥಿಸಿದ್ರೆ. ಪ್ರೀತಿಯುಳ್ಳ ತಂದೆ, ಈ ಚಿಕ್ಕ ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ, ಜೀವನ ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್ ಯು.